ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ರಿಗೂ ತುಂಬ ಥ್ಯಾಂಕ್ ಯು ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ. ಎಲ್ಲರೂ ಇಲ್ಲಿರುವಂಥ ವಿದ್ಯಾರ್ಥಿಗಳು, ಗ್ರ್ಯಾಜುಯೇಟ್ಸು, ಪೇರೆಂಟ್ಸು ನಿಮಗೆ ಎಲ್ಲ ರೀತಿಯಾದ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಂಡಿದ್ದಾರೆ. ಆ್ಯಸ್ ಎ ಕನ್ಸಲ್ಟೆಂಟ್, ಆ್ಯಸ್ ಎ ಗೈಡ್, ನಾನು ಫಸ್ಟ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಇಲ್ಲಿ ಬಂದಿರುವಂಥ ಎಲ್ಲ ಪೇರೆಂಟ್ಸ್ಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಯಾವುದೇ ಒಬ್ಬ ವಿದ್ಯಾರ್ಥಿ ನನಗೆ ಫಸ್ಟ್ ವೆನ್ ಎವರ್ ದೇ ಕಮ್ ಟು ಮೀಟ್ ಮೀ ಇನ್ ಮೈ ಆಫೀಸ್, ಐ ಆಸ್ಕ್ ದೆಮ್ ಒನ್ ಕ್ವೆಶ್ಚನ್: ವೈ ಡು ಯು ವಾಂಟ್ ಟು ಬಿಕಮ್ ಡಾಕ್ಟರ್? This is the first question majority of the parents, students, whoever I meet, I ask, why do you want to become doctor? Some will tell me, this is my childhood dream. Some will tell me, ನಮ್ಮ ಅಪ್ಪ ಅಮ್ಮಂಗೆ ನಾನು ಡಾಕ್ಟರ್ ಆಗಬೇಕಂತ ಇಷ್ಟ, ನಮ್ಮ ಅಜ್ಜಿಗೆ ನನಗೆ ಡಾಕ್ಟರ್ ಆಗಬೇಕಂತ ಇಷ್ಟ, ನಮ್ಮ ತಾತಂಗೆ ನನಗೆ ಡಾಕ್ಟರ್ ಆಗಬೇಕಂತ ಇಷ್ಟ, ನಾನು ಚಿಕ್ಕವಳಿದ್ದಾಗಿಂದ ನಾನು ಕನ್ಸ್ಕೊಂಡಿದ್ದೆ ಅಂತೆಲ್ಲ ಹೇಳ್ತೀರಾ. ಸೊ ಈ ಒಂದು ಕನಸನ್ನು ನನಸು ಮಾಡ್ಕೊಳಕ್ಕೆ ನಿಮ್ಮ ಒಂದು ಮೊದಲ ಹೆಜ್ಜೆನ ಇವಾಗ ಶುರು ಮಾಡ್ತಿದ್ದೀರಾ. ಇಟ್ ಇಸ್ ಜಸ್ಟ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಫ್ಯೂಚರ್, ಓಕೆ, ಟುವರ್ಡ್ಸ್ ಯೋರ್ MBBS journey. What I always tell you, all my students, MBBS is not just a course. ನೀವು ಕೋರ್ಸ್ ಅಂತ ಅನ್ಕೋಬೇಡಿ, ಇದು ಯಾವುದೋ BA-ನೋ BSc-ನೋ BCom-ಓ ಅಂತ ಅಂದ್ಕೊಂಡು ಈ ಒಂದು ಹೆಜ್ಜೆನ ನೀವು ಇಡ್ತಾ ಇದ್ರೆ ಅದು ನಿಮ್ಮ ಒಂದು ದೊಡ್ಡ ತಪ್ಪು ಕಲ್ಪನೆ. ಓಕೆ, MBBS ಅನ್ನೋದು ಒಂದು ಕೆಪಾಸಿಟಿ. ಓನ್ಲಿ ಪೀಪಲ್ ಹೂ ಹ್ಯಾಸ್ ಅ ಕೆಪಾಸಿಟಿ ಕ್ಯಾನ್ ಓನ್ಲಿ ಡೂ ದಿಸ್ ಕೋರ್ಸ್ ಆ್ಯಂಡ್ ಬಿಕಮ್ ಅ ಡಾಕ್ಟರ್. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಅಂದರೆ ಒಬ್ಬ ಡಾಕ್ಟ್ರನ್ನ ನಾವು ದೇವ್ರಿಗೆ ಹೋಲಿಸ್ತೀವಿ. ಅಂದರೆ ನಾವು ನಮಗೆ ಕಷ್ಟ ಬಂದಾಗ ನಾವೇನು ಮಾಡ್ತೀವಿ? ದೇವ್ರನ್ನ ನೆನೆಸ್ಕೊತೀವಿ ಅಲ್ವಾ? ನಮ್ಮ ಮನೇಲಿ ಯಾರಿಗಾದ್ರೂ ಹುಷಾರಿಲ್ದಾಗೂ ದೇವ್ರನ್ನ ನೆನೆಸ್ಕೊತೀವಿ. ಅದಕ್ಕಿಂತ ದೇವರಿಗಿಂತ ದೊಡ್ಡ ಕೆಲಸ ಮಾಡೋದು ಯಾರು? ಡಾಕ್ಟರ್ಸ್. ನಮ್ಮ ಮನೇಲಿ ಯಾರಿಗೋ, ಅಪ್ಪಗೋ, ಅಮ್ಮಗೋ, ಅಜ್ಜಿಗೋ, ತಾತಗೋ, ಮನೇಲಿ ಯಾರಿಗೆ ಏನೇ ಆದರೂ ಆ ಡಾಕ್ಟ್ರ್ ಕಣ್ಣಲ್ಲಿ, ಅವ್ರ ಡಾಕ್ಟ್ರ್ ಕೈಯಲ್ಲಿ ನಾವು ದೇವ್ರನ್ನ ನೋಡ್ತೀವಿ ಅಲ್ವಾ? ಸೊ ಅಂಥ ಒಂದು ಪವಿತ್ರವಾದ ವೃತ್ತಿನ ನಿಮ್ದಾಗಿಸ್ಕೊಳಕ್ಕೆ ನೀವು ಒಂದು ಮೊದಲ ಹೆಜ್ಜೆನ ಇವತ್ತು ಇಟ್ಟಿದ್ದೀರಾ. ನಾವು ಇಲ್ಲಿ ಡಾಕ್ಟರ್ ಖಲೀಲ್ ಸರ್ ಕರೆಸಿದ ಉದ್ದೇಶ ಆಗಲಿ ಅಥವಾ ನಮ್ಮ ಗ್ರ್ಯಾಜುಯೇಟ್ಸ್ ಕರೆಸಿದ ಉದ್ದೇಶ, ವಿ ಕ್ಯಾನ್ ಕಾಲ್ ಎನಿಬಡಿ, ಸಮ್ ಪಾಲಿಟಿಷಿಯನ್, ಸಂಬಡಿ, ಸೋಷಿಯಲ್ ಇನ್ಫ್ಲುಯೆನ್ಸಸ್, ಯಾರಿಗಾದ್ರೂ ಕರಿಬೋದು ನಾವು ಇಂಥ ಒಂದು ಕಾರ್ಯಕ್ರಮಗಳಿಗೆ. ನಾವು ಯಾಕೆ ಇಲ್ಲಿ ಖಲೀಲ್ ಸರ್ ಅಂತ ಫ್ಯಾಕಲ್ಟಿ ಕರೆದಿದ್ದೀವಿ? ವೈ ವಿ ಹ್ಯಾವ್ ಕಾಲ್ಡ್ ಆಲ್ ದ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಪೇರೆಂಟ್ಸ್ಗೆ ಯಾಕೆ ನಾವಿಲ್ಲಿ ಇನ್ವೈಟ್ ಮಾಡಿದ್ದೀವಿ ಅಂದರೆ, ಒಂದೇ ಉದ್ದೇಶ, ಈ MBBS ಅಬ್ರಾಡ್ ಜರ್ನಿನ ನೀವು ಎಲ್ಲರೂ ಸ್ಟಾರ್ಟ್ ಮಾಡ್ತಿರೋದು ವಿತ್ ಲಾಟ್ ಆಫ್ ಕನ್ಫ್ಯೂಷನ್, ರೈಟ್? ಒಪ್ಕೋತೀರಾ ನೀವೆಲ್ಲ ನನ್ನ ಮಾತನ್ನ? ಎಷ್ಟು ಜನ ಒಪ್ಕೋತೀರಾ? How many people will agree? Everybody, right? So just to end this confusion, we have called everybody here. Okay, everybody has only one question. ಈ FMG ಅಂತ ಏನೋ ಎಕ್ಸಾಮ್ ಇದೆ ಅಂತೆ, ಅದು ಪಾಸ್ ಆಗಲ್ವಂತೆ, only 10% ಪಾಸ್ ಆಗ್ತಾರಂತೆ. To be frank, I have around 200 graduates so far and everybody has passed FMG. Why EEC has 100% passing rate? Why EEC has? Everybody has passed FMG, everybody has become doctors, everybody is practicing in India, doing PG, some are doing internship, some are doing their practice. Why only EEC has 100%? Because we guide you, we help you, we associate with universities which are purely into education. We don't send you anywhere and everywhere. To be frank, ನಾನು ನನ್ನ ಒಂದು ವೃತ್ತಿನಲ್ಲಿ ಈ ಒಂದು ವೃತ್ತಿನ ಆಯ್ಕೆ ಮಾಡ್ಕೊಂಡ್ಮೇಲೆ ಯಾವುದೇ ಒಂದು ಯೂನಿವರ್ಸಿಟಿ ಆಯ್ಕೆನಲ್ಲಿ ನಾನು ಯಾವುದೇ ಒಂದು ತಪ್ಪು ನಿರ್ಧಾರನ ನಾನು ತೊಗೊಂಡಿಲ್ಲ. ದೇರ್ ಆರ್ 19 ಸಬ್ಜೆಕ್ಟ್ ಇನ್ MBBS. ಸೊ ಆ 19 ಸಬ್ಜೆಕ್ಟ್ಗಳ ರಿವಿಷನ್ ನೀವು ಮಾಡಬೇಕಾಗುತ್ತೆ ವೆನ್ ಇಟ್ ಕಮ್ಸ್ ಟು FMG ಅಲ್ವಾ? ಆ ರಿವಿಷನ್ನ ನೀವು ಆಲ್ಮೋಸ್ಟ್ 4ನೇ ವರ್ಷ 5ನೇ ವರ್ಷದಲ್ಲಿ ನೀವು ರಿವೈಸ್ ಮಾಡಿಲ್ಲ. ಯು ಆರ್ ಜಸ್ಟ್ ಡೂಯಿಂಗ್ ಯೋರ್ ಹಾಸ್ಪಿಟಲ್ ಡ್ಯೂಟೀಸ್, ಯು ಆರ್ ಜಸ್ಟ್ ಪರ್ಫಾರ್ಮಿಂಗ್ ಯೋರ್ ಕ್ಲಿನಿಕಲ್ ರೊಟೇಷನ್ಸ್ ಅಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ವಾಪಸ್ ಬಂದಮೇಲೆ ಮತ್ತೆ FMG ಪ್ರಿಪ್ರೇಷನ್ ಮಾಡು, 1 ವರ್ಷ ವೇಸ್ಟ್ ಮಾಡು, 2 ವರ್ಷ ವೇಸ್ಟ್. ಸೊ ಅವತ್ತೇ ಹೋಗಿ. ಸೊ ರಷ್ಯಾ ಆಗಲಿ ಜಾರ್ಜಿಯಾ ಆಗಲಿ, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಇಲ್ಲಿರೋರೆಲ್ಲ ರಷ್ಯಾದಲ್ಲಿ ಹೋಗುವಂಥ ಯೂನಿವರ್ಸಿಟಿ, ಹಾಗೆ ಜಾರ್ಜಿಯಾದಲ್ಲಿ ಹೋಗುವಂಥ ಯೂನಿವರ್ಸಿಟಿ. ಇಲ್ಲಿ ಹೇಗಿರುತ್ತೆ ಅಂದರೆ, ಯು ಹ್ಯಾವ್ ಡೈಲಿ ಟೆಸ್ಟ್, ವೀಕ್ಲಿ ಟೆಸ್ಟ್, ವೈವಾಸ್ ಇರುತ್ತೆ, ಸೆಮಿನಾರ್ಸ್ ಇರುತ್ತೆ. ಅದಕ್ಕೆಲ್ಲ ನೀವು ರೆಗ್ಯುಲರ್ ಬೇಸಿಸ್ ಓದಬೇಕಾಗುತ್ತೆ. ಓಕೆ, ಈ ವೀಕಲ್ಲಿ ಹೇಳ್ಕೊಟ್ಟಿದ್ದೀನ ನೆಕ್ಸ್ಟ್ ವೀಕು ಯು ಹ್ಯಾವ್ ಟು ಸ್ಟಡಿ.
ಯು ಹ್ಯಾವ್ ಟು ಸ್ಟಡಿ ಆನ್ ಡೈಲಿ ಬೇಸಿಸ್. ನೀವು ಸುಮ್ಮನೆ ಕ್ಲಾಸ್ ಮಿಸ್ ಮಾಡದೆ, ರೀವರ್ಕ್ಸ್ ಮಾಡದೆ, ಅಥವಾ ಯು ಜಸ್ಟ್ ವೇಸ್ಟಿಂಗ್ ಟೈಮ್, ಅಥವಾ ಜಸ್ಟ್ ಅವಾಗ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ಓದಿದ್ರೆ ದಟ್ ನಾಟ್ ಗೋನಾ ಹೆಲ್ಪ್ ಯು ಇನ್ ಲಾಂಗ್ ರನ್. ಅಂದರೆ ನೀವು ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಸ್ಮಾಲ್ ಕ್ಲಿನಿಕ್ ಹಾಕೊಂಡು ಡೋಲೋ 650 ಕೊಡೋಕೆ ರೆಡಿ ಇದ್ದೀರಾ ಅಂದರೆ ಯು ಕ್ಯಾನ್ ಡೂ ದ್ಯಾಟ್. ಅದಕ್ಕೂ FMG ಪಾಸ್ ಮಾಡಬೇಕು ಇಂಡಿಯಾದಲ್ಲಿ ಅಲ್ವಾ? ಸೊ ವಾಟ್ ಐ ಟೆಲ್ ಯು, ಫ್ಯೂಚರಲ್ಲಿ ದೊಡ್ಡ ಡಾಕ್ಟರ್ ಆಗಬೇಕು, ನಾನೊಂದು ದೊಡ್ಡ ಸರ್ಜನ್ ಆಗಬೇಕು, ಅಥವಾ ಏನು ದೊಡ್ಡ ಸ್ಪೆಷಲಿಸ್ಟ್ ಆಗಬೇಕು, USMLE ಬರೀಬೇಕು, UKMLE ಬರೀಬೇಕು, ಸೊ ಐ ಹ್ಯಾವ್ ಟು ಪ್ರಾಕ್ಟೀಸ್ ಇಂಟರ್ನ್ಯಾಷನಲಿ. ಈ ಥರ ಏನಾದರೂ ನೀವು ಗೋಲ್ಗಳು ಇಟ್ಕೊಂಡಿದ್ರೆ, ಸೊ ಆನ್ ಡೈಲಿ ಬೇಸಿಸ್ ನೀವು ಓದೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಗೇನಿಂಗ್ ನಾಲೆಜ್ ಅಬೌಟ್ ದೋಸ್ 19 ಸಬ್ಜೆಕ್ಟ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಯು ಆಲ್. ಆ 19 ಸಬ್ಜೆಕ್ಟ್ ಬಗ್ಗೆ ನಿಮಗೆ ಆಳವಾದಂಥ ನಾಲೆಜ್ ಇಲ್ಲ ಅಂದರೆ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀರಾ ಅಂದರೆ, FMG ಆಗಿರ್ಬೋದು, UKMLE, USMLE ಆರ್ ಎನಿಥಿಂಗ್, AMC ಬರೀತೀರಾ ಆಸ್ಟ್ರೇಲಿಯಾಗೆ, ಫಾರ್ ಎನಿಥಿಂಗ್. ಸೊ ಯು ಬಿಕಮ್ ಝೀರೋ ಇಫ್ ಯು ಡೋಂಟ್ ಹ್ಯಾವ್ ದಿಸ್ ದಟ್ ಡೆಪ್ತ್ ನಾಲೆಜ್. ಇಲ್ಲೇ ನಿಮಗೆ ಫೌಂಡೇಶನ್ನೇ ಇಲ್ಲ ಅಂದರೆ ಯು ಕೆನ್ ನಾಟ್ ಡೂ ಎನಿಥಿಂಗ್ ಇನ್ ಫ್ಯೂಚರ್. ಆಸ್ ಧನಲಕ್ಷ್ಮಿ ಟೋಲ್ಡ್, ಯು ವಿಲ್ ಬಿ ಜಸ್ಟ್ 12th graduate.